ನಮ್ಮ ಚೀಕುಗೆ ತುಂಬ ಕೋಲ್ಡು ಕಾಫ್ ಆಗಿಬಿಟ್ಟಿದೆ. 3-4 ಡೇಸಿಂದ ಅವ್ನಿಗೆ ವಾಸಿನೇ ಆಗ್ತಾಯಿಲ್ಲ. ಸಿರಪ್ ಹಾಕಿ ಹಾಕಿ ವಾಸಿ ಆಗಲಿಲ್ಲ. ಸೊ ಹಂಗಾಗಿ ನಾನು ಮನೆಯಲ್ಲೇ ಹೋಮ್ ರೆಮಿಡಿನ ಮಾಡ್ಕೊತಾ ಇದ್ದೀನಿ. ನನ್ನ ಮನೆ ಮುಂದೆ ಈ ಥರ ಒಂದು ದೊಡ್ಡ ಪತ್ರದ ಗಿಡನ ಹಾಕಿದ್ದೆ. ಅದು ತುಂಬ ಒಳ್ಳೆಯದು, ಕೆಮ್ಮಿಗೆ ನೆಗಡಿಗೆ ಎಲ್ಲದಕ್ಕೂ ಒಳ್ಳೆಯದು. ಹಂಗಾಗಿ ನಾನು ಅದರಲ್ಲಿ ಒಂದು 4-5 ಎಲೆಗಳನ್ನ ಕಿತ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಈಗ 5 ತಿಂಗಳು. ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಂದರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆಯದು ಇದು ಹೆಲ್ತ್ಗೆ. ಈ ಥರ ಗಿಡಗಳನ್ನ ಮನೆ ಹತ್ರ ನೆಡೋದ್ರಿಂದ ನಿಜವಾಗ್ಲೂ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ. ಏನಾದರೂ ಎಮರ್ಜೆನ್ಸಿ ಇದ್ದಾಗ ಈ ಥರ ಒಂದು ಹೋಮ್ ರೆಮಿಡಿನ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಈಗ ಅದನ್ನೆಲ್ಲ ಕಿತ್ಕೊಂಡು ಮನೆಗೆ ಬರ್ತಾಯಿದ್ದೀನಿ ನಾನು. ಫಸ್ಟ್ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು, ಒಂಚೂರು ಗಲೀಜಿಲ್ಲದೆ ಇರೋ ಥರ. ಯಾಕಂದರೆ ಮಕ್ಕಳಿಗೆ ಯೂಸ್ ಮಾಡ್ತಾ ಇದ್ದೀವಲ್ವ, ಸೊ ಹಂಗಾಗಿ ಫುಲ್ ಹೈಜೀನಾಗಿ ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡು ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದ ನಂತರ ನಾವೇನು ಕಿತ್ತಿಟ್ಕೊಂಡಿರ್ತೀವಲ್ವ ದೊಡ್ಡ ಪತ್ರದ ಎಲೆ, ಅದನ್ನು ಅದ್ರ ಮೇಲೆ ಇಟ್ಕೊಂಡು ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಈ ಎಲೆಗಳೆಲ್ಲನೂ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ಅಷ್ಟಾಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋ ರಸ ಬಿಟ್ಕೊಳ್ಳೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನು ಅದಾದಮೇಲೆ ಈಗ ಅದನ್ನೆಲ್ಲನೂ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡಿದ್ದಾದ ನಂತರ ಅದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಬೌಲ್ಗೆ ನಾನಿಲ್ಲಿ ಎದೆ ಹಾಲನ್ನ ತೊಗೊಂಡಿದ್ದೀನಿ. ಅಂದರೆ ತಾಯಿ ಎದೆ ಹಾಲು ಏನಿರುತ್ತೆ ಅದನ್ನು ಸ್ವಲ್ಪ ಆಗೋಷ್ಟು ತಗೊಂಡು ಅದಕ್ಕೆ ರಸನ ಹಿಂಡ್ಕೊತಾ ಇದ್ದೀನಿ. ಈಗ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ದೊಡ್ಡ ಪತ್ರದ ಎಲೆ, ಅದರದ್ದು ಎಲೆದು ರಸನ ಈ ಥರ ಹಿಂಡ್ಕೊಂಡು ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈಗ ನಾವು ಸಿರಪ್ದು ಒಂದು ಸಿರಂಜ್ ಬರುತ್ತೆ ಅಲ್ವಾ, ಅಂದರೆ ಡ್ರಾಪ್ಸ್ ಥರದ್ದು, ಅದರಲ್ಲಿ ನಮ್ಗೆ ಎಷ್ಟು ಬೇಕೋ ನಾನಿಲ್ಲಿ 5 ml ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮಗುಗೆ ನಿಮ್ಮ ಏಜಿಗೆ ತಕ್ಕಂತೆ ಅವ್ರಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಇವನಿಗೆ ಕೊಡ್ತಾ ಇದ್ದೀನಿ. ಪಾಪ ತುಂಬ ಕೆಮ್ಮು ಮತ್ತು ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಏನಾದರೂ ಈ ಥರ ಆಗಿದ್ರೆ. ಸಿರಪ್ ಹಾಕೋದಕ್ಕಿಂತ ಇದು ತುಂಬಾ ಬೆಸ್ಟ್ ಅಂತ ಅನಿಸುತ್ತೆ. ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.